ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ಇವತ್ತು ಜೇಡರಾಶಿಮಯ ವಚನಗಳ 2ನೇ ಘಟಕಕ್ಕೆ ಬರೋಣ. ನಿನ್ನೆ ಜೇಡರಾಶಿಮಯನ ವಚನಗಳಲ್ಲಿ ಕಂಡುಬರುವಂಥ ಭಕ್ತಿ ಮೀಮಾಂಸೆಯನ್ನು ಕುರಿತು ಚರ್ಚೆ ಮಾಡಿದೆವು. ಇವತ್ತು ನಿಮಗೆ ನಿಗದಿಪಡಿಸಿದ ಪಠ್ಯದಲ್ಲಿನ ವಚನಗಳಲ್ಲಿ ಕಂಡುಬರುವಂಥ ಸಾಮಾಜಿಕ ವಿಚಾರಗಳನ್ನು ಕುರಿತು ನೋಡ್ಬೋದು. ಸುಮಾರು 4-5 ವಚನಗಳನ್ನು ನಾವಿಲ್ಲಿ ಚರ್ಚೆಗೆ ಎತ್ಕೊಳ್ಬೋದು. ಅದಕ್ಕಿಂತಲೂ ಮೊದಲು ಭಾರತೀಯ ಸಾಮಾಜಿಕ ವ್ಯವಸ್ಥೆಯ ಕಡೆಗೆ ಸ್ವಲ್ಪ ತಿರುಗಿ ನೋಡೋದಾದರೆ, ಎಲ್ಲ ರೀತಿಯಲ್ಲಿ ಜಾತಿ, ವರ್ಣ, ವರ್ಗ, ಲಿಂಗ ಈ ಎಲ್ಲ ಭೇದಗಳು ಒಂದು ಅರ್ಥದಲ್ಲಿ ಭಾರತೀಯ ಸಾಮಾಜಿಕ ವ್ಯವಸ್ಥೆಗೆ ಒಂದು ಕಳಂಕ ಆಗಿ ಇದ್ದಂಥ ಒಂದು ಕಾಲ ಅದು. ಈ ಅಸಮಾನತೆಯನ್ನು ಹೋಗಲಾಡಿಸುವುದು ವಚನಕಾರರ ಮುಖ್ಯ ಆದ್ಯತೆ ಆಗಿದ್ದು ನಮಗೆ ಕಂಡುಬರ್ತದೆ. ಬಸವಾದಿ ಶರಣರು ಇದನ್ನು ತುಂಬ ಉಗ್ರವಾಗಿ ವಿರೋಧಿಸಿದರು. ಆದರೆ ವಚನ ಚಳವಳಿಯ ಆರಂಭ ಕಾಲದ ಜೇಡರಾಶಿಮಯ್ಯ ಈ ವ್ಯವಸ್ಥೆಯನ್ನು ಒಂದು ತರ್ಕದ ನೆಲೆಯಲ್ಲಿ ಪ್ರಶ್ನಿಸ್ತಾ ವಿಡಂಬಿಸ್ತಾ ಹೋಗಿರೋದನ್ನು ನಾವು ಗಮನಿಸಬಹುದು. ಹೆಣ್ಣು ಮತ್ತು ಗಂಡು ಮನುಕುಲದ 2 ಕಣ್ಣುಗಳು ಅಂತಲೇ ಹೇಳ್ಬೋದು. ಇವರಿಬ್ಬರು ಉದ್ದಕ್ಕೂ ಜೊತೆಯಾಗಿಯೇ ಬೆಳೆದುಕೊಂಡು ಬಂದವರು. ಆದರೆ ಸ್ಮೃತಿಗಳ ಕಾಲಕ್ಕೆ ಬರೋ ಹೊತ್ತಿಗೆ ಇವರಿಬ್ಬರಲ್ಲಿ ಗಂಡು ಶ್ರೇಷ್ಠ, ಹೆಣ್ಣು ಕನಿಷ್ಠ ಅನ್ನುವಂಥ ಭಾವನೆ ಬೆಳೆದು ಒಂದು ರೀತಿಯಲ್ಲಿ ಮಹಿಳಾ ಶೋಷಣೆ ಮೊದಲಾಯಿತು ಅಂತ ಹೇಳ್ಬೋದು. ಅಲ್ಲಿಂದ ಮೊದಲುಗೊಂಡಂಥ ಈ ಶೋಷಣೆ ಒಂದು ಭಯಂಕರ ಘಟ್ಟವನ್ನು ತಲುಪಿದಂಥ ಕಾಲದಲ್ಲಿ ವಚನಕಾರರು ಈ ವ್ಯವಸ್ಥೆಯನ್ನು, ಈ ಲಿಂಗ ತಾರತಮ್ಯವನ್ನು ವಿರೋಧಿಸುವಂಥ ಒಂದು ಯೋಜನೆಯನ್ನು ಹಾಕಿ ಕಾಣಿಸ್ತದೆ. ಇವರಿಬ್ಬರು ಮೂಲತಃ ಒಂದೇ, ಹೆಣ್ಣು ಗಂಡು ನಡುವೆ ಯಾವುದೇ ಭೇದವನ್ನು ಮಾಡಬಾರದು ಅನ್ನೋದಾಗಿ ಅವರು ಹೇಳೋದಕ್ಕೆ ಶುರು ಮಾಡಿದರು. ಈ ಹಂತದಲ್ಲಿ ಜೇಡರಾಶಿಮಯ್ಯ ಈ ವಿಷಯವನ್ನು ಕೈಗೆತ್ತಿಕೊಂಡು ಆಡಿದಂಥ ಒಂದು ವಚನ ಹೀಗಿದೆ: ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ನಡುವೆ ಸುಳಿಯುವ ಆತ್ಮನು ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಗಂಡು ಮತ್ತು ಹೆಣ್ಣಿನ ನಡುವಿರುವಂಥ ಅಂತರ ಕೇವಲ ದೈಹಿಕವಾದದ್ದು ಅಷ್ಟೇ. ಇವರಿಬ್ಬರಲ್ಲೂ ಇರುವ ಆತ್ಮ ಒಂದೇ. ಆ ಆತ್ಮದಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ. ಹೀಗಾಗಿ ಇಲ್ಲಿ ಶ್ರೇಷ್ಠತೆ ಮತ್ತು ಕನಿಷ್ಠತೆಯ ಪ್ರಶ್ನೆ ಬರುವುದೇ ಇಲ್ಲ. ಹಾಗೊಂದು ವೇಳೆ ತಾರತಮ್ಯ ಮಾಡಿದರೆ ಅದು ನಮ್ಮ ಮೂರ್ಖತನವಾಗುತ್ತದೆ ಹೊರತು ಬೇರೇನೂ ಅಲ್ಲ ಎಂದು ಜೇಡರಾಶಿಮಯ್ಯ ಹೇಳಿರುವುದನ್ನು ಇಲ್ಲಿ ಗಮನಿಸಬಹುದು. ಮುಂದುವರೆದು ಮತ್ತೊಂದು ವಚನದಲ್ಲಿ ಇದೇ ವಿಷಯವನ್ನು ಅವನು ಎತ್ತಿಕೊಂಡು ಹೀಗೆ ಮಾತಾಡ್ತಾನೆ: ಮಡದೆಯ ಪ್ರಾಣಕ್ಕೆ ಮೊಲೆಮುಡಿ ಇದ್ದಿತ್ತೆ, ಒಡೆಯರ ಪ್ರಾಣಕ್ಕೆ ಇದ್ದಿತ್ತೆ ಯಜ್ಞೋಪವೀತ. ಕಡೆಯಲ್ಲಿದ್ದ ಅಂತ್ಯಜನು ಹಿಡಿದಿದ್ದನೆ ಪ್ರಾಣದಲ್ಲಿ ಹಿಡಿಗೋಲ. ನೀನಿಕ್ಕಿದ ತೊಡಕನಿ ಲೋಕದ ಜಡರೆತ್ತಬಲ್ಲರೆ ರಾಮನಾಥ ಎನ್ನುವ ವಚನವನ್ನು ನೋಡಿದರೆ, ಈ ಮೊದಲು ಉದ್ಧರಿಸಿದಂಥ ವಚನದ ಮುಂದುವರಿಕೆಯಾಗಿ ಈ ವಚನ ಕಂಡು ಬರ್ತದೆ. ಮತ್ತೆ ಇಲ್ಲಿ ಗಂಡು ಮತ್ತು ಹೆಣ್ಣಿನ ತಾರತಮ್ಯದ ವಿಚಾರ, ಆಮೇಲೆ ಮುಂದುವರೆದು ಜಾತಿ ತಾರತಮ್ಯದ ವಿಚಾರ ಕೂಡ ಇಲ್ಲಿ ಚರ್ಚೆಗೆ ಬರ್ತದೆ. ಗಂಡಿರಲಿ ಹೆಣ್ಣಿರಲಿ, ಅಲ್ಲಿ ಅವರಿಬ್ಬರಲ್ಲಿರುವಂಥ ಪ್ರಾಣ ಇದೆಯಲ್ಲ, ಆ ಪ್ರಾಣಕ್ಕೆ ಯಾವುದೇ ಭೌತಿಕವಾದಂಥ ವ್ಯತ್ಯಾಸ
ಇಲ್ಲ. ಪ್ರಾಣಸ್ವರೂಪದಲ್ಲಿ ದೈಹಿಕವಾದಂಥ ವ್ಯತ್ಯಾಸ ಇರೋದಿಲ್ಲ. ಅದರಲ್ಲಿ ಒಂದು ಸಾಮ್ಯತೆ, ಸಮಾನತೆ ಇರ್ತದೆ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ರೇಣುದಾಶ್ರಮ ಹೇಳ್ತಾರೆ. ಸೊ ಆ ದೃಷ್ಟಿಯಿಂದ ಪ್ರಾಣದಲ್ಲಿ ಏಕತೆ ಇದ್ದು ಈ ಭಿನ್ನತೆ ಕೇವಲ ದೈಹಿಕವಾದದ್ದು ಎನ್ನುವುದನ್ನು ಮತ್ತೆ ಆತ ಸ್ಪಷ್ಟಪಡಿಸಿದ. ಇನ್ನೆರಡನೇದಾಗಿ, ಒಡೆಯರ ಪ್ರಾಣಕ್ಕೆ ಇದ್ದಿತ್ತೇ ಯಜ್ಞೋಪವೀತ. ಪ್ರಾಣದ ಸ್ವರೂಪದಲ್ಲಿ ಅಂದರೆ ಆತ್ಮದ ಸ್ವರೂಪದಲ್ಲಿ, ಆತ್ಮಸ್ಥಿತಿಯಲ್ಲಿ ಒಡೆಯರು ಮತ್ತು ಒಡೆಯರಿಗೆ ಯಜ್ಞೋಪವೀತ ಅನ್ನೋದು ಇರೋದಿಲ್ಲ. ಅದು ಆತ್ಮ ಮಾತ್ರ ಇರ್ತದೆ. ಅಲ್ಲಿ ಆತ್ಮದಲ್ಲಿ ಯಾವುದೇ ಲಾಂಛನವಾಗಲಿ, ಯಾವುದೇ ತಾರತಮ್ಯವಾಗಲಿ ಆ ಸ್ಥಿತಿಯಿಂದಲೇ ಇರೋದಿಲ್ಲ. ಒಡೆಯರ ಪ್ರಾಣಕ್ಕೆ ಇದ್ದೀತೆ ಯಜ್ಞೋಪವೀತ ಅಂದರೆ ಈ ಮೇಲ್ವರ್ಗದವರು ಹಾಕಿಕೊಳ್ಳುವಂಥ ಜನ್ನಿವಾರ ಅದು ಪ್ರಾಣಸ್ಥಿತಿಯಲ್ಲಿ ಇರೋದಿಲ್ಲ. ಹುಟ್ಟಿ ಬಂದ ಮೇಲೆ ಈ ತಾರತಮ್ಯಗಳು ಎಲ್ಲ ಆಗ್ತಾ ಹೊರತಾಗಿ ಪೂರ್ವದಲ್ಲಿ ಯಾವ ತಾರತಮ್ಯ ಇಲ್ಲ ಅನ್ನುವಂಥ ಒಂದು ತರ್ಕದ ಕಡೆಗೆ, ನಿಜದ ತರ್ಕದ ಕಡೆಗೆ, ನೈಜ ತರ್ಕದ ಕಡೆಗೆ ಜೇಡದಾಶ್ಮಯ್ಯ ನಮ್ಮ ಗಮನವನ್ನು ಸೆಳೆತದೆ. ಹಾಗೆಯೇ ಕಡೆಯಲ್ಲಿದ್ದ ಅಂತ್ಯಜ ಹಿಡಿದಿದ್ದಾನೆ ಪ್ರಾಣದಲ್ಲಿ ಹಿಡಿಗೋಲ. ನಮ್ಮ ಸಮಾಜದಲ್ಲಿ ಒಂದೊಂದು ಸಮುದಾಯವನ್ನು ಸೂಚಿಸೋದಕ್ಕೆ ಒಂದೊಂದು ಲಾಂಛನಗಳಿವೆ. ಯಜ್ಞೋಪವೀತವನ್ನು ಧರಿಸಿದವರು ವೈದಿಕರು, ಲಿಂಗವನ್ನು ಧರಿಸಿದವರು ಲಿಂಗಾಯತರು. ಹಾಗೆಯೇ ಒಂದು ಹಿಡಿಗೋಲು ಹಿಡಿದುಕೊಂಡು ಸಂಬೋಳಿ ಅಂತ ಕರಿತಾರೆ ಅದಕ್ಕೆ. ಆ ಸಂಬೋಳಿ ಕೋಲನ್ನು ಹಿಡಿದುಕೊಂಡು ಅಂತ್ಯಜರು ನಾವು ಬರ್ತಾ ಇದ್ದೇವೆ ಅಂತ ಎಚ್ಚರಿಕೆ ಕೊಟ್ಕೊಂಡು ಬರಬೇಕಂತ ಒಂದು ಸ್ಥಿತಿ ಆ ಕಾಲದಲ್ಲಿ ಇತ್ತು. ಈ ಹಿಡಿಗೋಲು ಅಂತ್ಯಜನಿಗೆ ಬಂದಿದ್ದು ಅವನು ಹುಟ್ಟಿ ಬಂದ ಮೇಲೆ ಹೊರತಾಗಿ ಅವನು ಆ ಅಂತ್ಯಜನ ಪ್ರಾಣ ಸ್ವರೂಪದಲ್ಲಾಗಲಿ, ಅವನ ಆತ್ಮಸ್ವರೂಪದಲ್ಲಾಗಲಿ ಅದಕ್ಕೆ ಹಿಡಿಗೋಲು ಇರಲಿಲ್ಲ. ಇದನ್ನು ಅವನು ಕೊನೆಗೆ ಇದು ದೇವರಿಕ್ಕಿದ ತೊಡಕು ಅಂತ ಹೇಳ್ತಾರೆ. ನೀ ತೊಡಕಿಕ್ಕಿದ ತೊಡಕನೀ ಲೋಕದ ಜಡರೆತ್ತ ಬಲ್ಲರೆ ಅಂಥೇಳಿ ಈ ತಾರತಮ್ಯವನ್ನು ಅವನು ಬಹಳ ಸೌಮ್ಯವಾಗಿ ವಿರೋಧಿಸುವುದನ್ನು ಈ ವಚನದಲ್ಲಿ ನಾವು ಕಾಣಬಹುದು. ನಮ್ಮ ಸಮಾಜದಲ್ಲಿ ಟೋಹರು, ಮಾದಿಗರು, ಹೊಲೆಯರು ಹೀಗೆ ಬೇರೆ ಬೇರೆ ನಿಮ್ನ ಸ್ತರಗಳನ್ನು ಗುರುತಿಸಿ ಅವರು ಕೀಳು ಅನ್ನುವಂಥ ಭಾವನೆ ಇದೆ. ಇದು ಲೌಕಿಕವಾಗಿ ಇರುವಂಥ ಒಂದು ಭೇದ. ಆದರೆ ಶರಣನಾದವನಿಗೆ ಅಂದರೆ ಜ್ಞಾನಿಯಾದವನಿಗೆ ಈ ಸಾಮಾಜಿಕ ಅಂತರ ಅಷ್ಟು ಮುಖ್ಯ ಅನಿಸುವುದಿಲ್ಲ ಅನ್ನೋ ಮಾತಲ್ಲ. ಅದನ್ನು ಈ ಜ್ಞಾನಿ ಒಪ್ಪುವುದೇ ಇಲ್ಲ. ಲೋಕದ ಪ್ರಕಾರ ಕೀಳು ಡೋಹರ ಕಕ್ಕ, ಕೀಳು ಮಾದರ ಚೆನ್ನ. ಡೋಹರ ಕಕ್ಕಯ್ಯ, ಮಾದಾರ ಚೆನ್ನಯ್ಯ ಕೀಳು ಕುಲದವರು ಅನ್ನುವಂಥದ್ದು ಲೌಕಿಕ ದೃಷ್ಟಿ. ಆದರೆ ಜೇಡರಾಶಿಮಯ್ಯ ಇಲ್ಲಿ ಹೇಳುವಂಥ ವಿಚಾರ ಏನು ಅಂತಂದರೆ, ಕೀಳಿಂಗಲ್ಲದೆ ಹಯನು ಕರೆಯದು ಕಾಣ ರಾಮನಾಥ. ಸಾಂಪ್ರದಾಯಿಕ ವಿಚಾರಗಳನ್ನ ಹೇಳ್ತಾನೆ. ಕೀಳು ಡೋಹರ ಕಕ್ಕ, ಕೀಳು ಮಾದರ ಚೆನ್ನ, ಕೀಳು ಓಹಿಲ ದೇವ, ಕೀಳು ಉದ್ಭಟಯ್ಯ. ಇವರೆಲ್ಲ ಸಾಮಾಜಿಕವಾಗಿ ಕೆಳಸ್ತರದಲ್ಲಿ ಇದ್ದಂಥವ್ರು. ಆದರೆ ಇವರು ಮಾಡಿದ ಸಾಧನೆ, ಡೋಹರ ಕಕ್ಕಯ್ಯನಾಗಲಿ, ಮಾದಾರ ಚೆನ್ನಯ್ಯನಾಗಲಿ, ಓಹಿಲ ದೇವ ಆಗಲಿ, ಉದ್ಭಟಯ್ಯ ಆಗಲಿ, ಇವರು ಮಾಡಿದ ಸಾಧನೆ ಇದೆಯಲ್ಲ ಅದು ಅತ್ಯದ್ಭುತವಾದಂಥದ್ದು. ಮಾದಾರ ಚೆನ್ನಯ್ಯ ಗುಪ್ತ ಭಕ್ತ. ಸಾಕ್ಷಾತ್ ಶಿವ ಅವನ ಮನೆಯಲ್ಲಿ ಅಂಬಲಿಯನ್ನು ಉಂಡ ಅನ್ನುವಂಥ ಮಾತು ಬರ್ತದೆ. ಹಾಗೆ ಓಹಿಲ ದೇವ ಸದೇಹನಾಗಿ ಕೈಲಾಸಕ್ಕೆ ಹೋದ ಅನ್ನುವಂಥ ಮಾತು ಬರ್ತದೆ. ಉದ್ಭಟಯ್ಯ ತಾನೊಬ್ಬನೇ ಅಲ್ಲದೆ ತನ್ನ ಇಡೀ ಗ್ರಾಮವನ್ನು ಕೈಲಾಸಕ್ಕೆ ಯಥಾವತ್ತಾಗಿ ಕರೆದುಕೊಂಡು ಹೋದ ಅನ್ನುವಂಥ ಮಾತು ಬರ್ತದೆ. ಹೀಗೆ ಯಾರನ್ನ ಕೀಳು ಕುಲದವರು ಅಂತ ಲೋಕ
ಜರಿತಾ ಇದ್ದೇನೋ, ದೂಷಿಸ್ತಾ ಇದ್ದೇನೋ, ತಿರಸ್ಕರಿಸ್ತಾ ಇದ್ದೇನೋ, ಆ ಸಮುದಾಯ ಮಾಡಿದ ಸಾಧನೆ ಅತ್ಯದ್ಭುತವಾದದ್ದು ಅನ್ನೋದರ ಕಡೆಗೆ ಜೇಡದಾಶಿಮಯ್ಯ ಗಮನ ಸೆಳೀತಾರೆ. ವ್ಯಕ್ತಿಯನ್ನು ಗೌರವಿಸೋದಕ್ಕೆ ವ್ಯಕ್ತಿಯನ್ನು ಅವನ ಸಾಧನೆಯ ಬಲದಿಂದ ಗೌರವಿಸಬೇಕೆ ಹೊರತು ಅವನ ಜಾತಿ ಬಲದಿಂದ ಗೌರವಿಸೋದು, ತಿರಸ್ಕರಿಸೋದು ಸಲ್ಲ ಅನ್ನುವಂಥ ಜ್ಞಾನಿಗೆ ತಕ್ಕರಾದಂಥ ಒಂದು ಮಾತನ್ನು ಈ ವಚನದಲ್ಲಿ ಜೇಡದಾಶಿಮಯ್ಯ ಹೇಳೋದನ್ನು ನೋಡ್ಬೋದು. ಇದರ ಮುಂದುವರಿಕೆಯಾಗಿ ಬರುವಂಥ ಮತ್ತೊಂದು ವಚನ, ನಂಬಿದ ಚೆನ್ನನ ಅಂಬಲಿಯ ನುಂಡ, ಕೆಂಬಾವಿ ಭೋಗಯ್ಯನ ಹಿಂದಾಡಿ ಹೋದ, ಗುಂಡಯ್ಯನ ಕುಂಭದ ಗತಿಗೆ ಕಿಕಿಲಿರಿದು ಕುಣಿದ, ನಂಬದೆ ಕರೆದವರ ಹಂಬಲವನೊಲ್ಲನೆಯ ರಾಮನಾಥ. ಮೇಲೇನು ಕೂಡ ಯಾರು ತಳವರ್ಕದವರು ಅಂತ ಕರೀತಾರೆ ಆ ತಳವರ್ಕದ ಸಾಧನೆಯನ್ನು ಹೇಳ್ತಾನೆ, ಅದನ್ನು ಮುಂದುವರಿಸ್ತಾನೆ. ನಾನು ಆಗಲೇ ಹೇಳಿದ ಹಾಗೆ ಚೆನ್ನಯ್ಯ ಶಿವನೇ ತನ್ನ ಸರ್ವಸ್ವ ಅಂತ ನಂಬಿದ ಹಾಗೆ ನಡೆದುಕೊಂಡ. ಶಿವನಿಗೆ ನಿತ್ಯ ಪೂಜೆ ನೈವೇದ್ಯ ಇಲ್ಲದೆ ಅವನ ದಿನಚರಿ ಇರ್ತಿರಲಿಲ್ಲ. ಹಾಗಾಗಿ ಇವನ ಗುಪ್ತ ಭಕ್ತಿಯನ್ನು ಕಂಡಂತಹ ಶಿವ ಚೆನ್ನಯ್ಯನ ಮನೆಯ ಅಂಬಲಿಯನ್ನು ಉಂಡ ಮಾತು. ಕೆಂಬಾವಿಯ ಭೋಗಣ್ಣ ಅಂತ ಇನ್ನೊಬ್ಬ ಶರಣ, ಅವನು ವಾಸ್ತವವಾಗಿ ಸಾಮಾಜಿಕ ಸ್ಥಳ ದೃಷ್ಟಿಯಿಂದ ಒಬ್ಬ ಬ್ರಾಹ್ಮಣ, ಆದರೆ ಶಿವಧರ್ಮವನ್ನು ಅನುಸರಿಸಿದಂಥ ಶಿವಶರಣ. ಅವನು ಒಬ್ಬ ಕಡೆಯ ಕುಲದ, ಅಂದರೆ ಯಾವುದನ್ನು ಲೋಕ ಹೀನ ಕುಲ ಅಂತ ಕರೀತಾರೆ ಆ ಕುಲದ ಒಬ್ಬ ಶಿವಶರಣನ ನೋಡ್ತಾನೆ. ನೋಡಿ ಅವನನ್ನು ಕರೆದು ಪೂಜಿಸಿ ಅವನಿಗೆ ಪ್ರಸಾದವನ್ನು ಇಟ್ಟು ಕಳಿಸ್ತಾನೆ. ಹೀಗೆ ಬ್ರಾಹ್ಮಣನೊಬ್ಬ ಅಸ್ಪೃಶ್ಯನನ್ನು ಕರೆದು ಗೌರವಿಸಿದ, ಪೂಜಿಸಿದ, ಅವನಿಗೆ ಪ್ರಸಾದವನ್ನು ಒಪ್ಪಿಸಿದಂಥ ಈ ಸುದ್ದಿಯನ್ನು ಸಂಪ್ರದಾಯಸ್ಥರು ಅರಸನಿಗೆ ಕೊಂಡೊಯ್ದು ದೂರುತ್ತಾರೆ. ಅರಸನ ಕರ್ತವ್ಯ ಏನು? ಯಥಾಸ್ಥಿತಿಯನ್ನು ಕಾಯ್ದುಕೊಂಡು ಹೋಗುವಂಥದ್ದು. ವರ್ಣಸಂಕರ ಆಯಿತು ಅನ್ನೋ ಕಾರಣಕ್ಕೆ ಅರಸ ಭೋಗಯ್ಯನಿಗೆ ಊರು ಬಿಟ್ಟು ಹೋಗುವಂಥ ಶಿಕ್ಷೆಯನ್ನು ಕೊಡ್ತಾರೆ. ಊರಿಂದ ಹೊರಗೆ ಹಾಕಿ ಅಂತ ಶಿಕ್ಷೆ ಕೊಡ್ತಾರೆ. ಜನ ಕೆಂಬಾವಿ ಭೋಗಣ್ಣನ ಊರಿನಿಂದ ಹೊರಗೆ ಹಾಕ್ತಾರೆ. ಆದರೆ ಅವನ ಶಿವಭಕ್ತಿ, ಶಿವನಿಷ್ಠೆ ಎಷ್ಟು ಇತ್ತು ಅನ್ನೋದಕ್ಕೆ ಪವಾಡ ಸದೃಶ್ಯವಂತ ಒಂದು ಘಟನೆ ನಡೀತದೆ. ಕೆಂಬಾವಿಯ ಶಿವದೇವಾಲಯದ ಎಲ್ಲ ಶಿವಲಿಂಗಗಳು ಅವನ ಹಿಂದೆ ಓಡಿ ಹೋದವು ಅನ್ನುವಂಥ ಮಾತು ಬರ್ತದೆ. ಜನ ಎಲ್ಲ ಈ ಸನ್ನಿವೇಶವನ್ನು ನೋಡಿ ಬೆಕ್ಕಸ ಬೆರಗಾಗ್ತಾರೆ. ದೇವಾಲಯದಲ್ಲಿ ಒಂದೂ ಶಿವಲಿಂಗ ಇಲ್ಲ, ಎಲ್ಲವೂ ಊರು ಬಿಟ್ಟು ಹೋಗ್ತಾ ಇವೆ, ಅದು ಕೆಂಬಾವಿಯ ಭೋಗಣ್ಣನ ಹಿಂದೆ ಹೋಗ್ತಾ ಇವೆ. ಈ ಸುದ್ದಿಯನ್ನು ಕೂಡ ಜನ ಅರಸನಿಗೆ ತಿಳಿಸ್ತಾರೆ. ಆಗ ಅರಸನಿಗೆ ತಾನು ಮಾಡಿದ ತಪ್ಪು ಅಂತ ಅನಿಸ್ತದೆ. ಈ ವಚನದಲ್ಲಿ ಸಾಕ್ಷಾತ್ ಶಿವ ಲೋಕ ಯಾರನ್ನ ಕೀಳು ಅಂತ ತಿರಸ್ಕರಿಸ್ತಾ ಇತ್ತು ಅಂತ ಚೆನ್ನಯ್ಯನ ಮನೆಯಲ್ಲಿ ಅಂಬಲಿಯನ್ನು ಉಣ್ಣುವಂಥ ಒಂದು ಪ್ರಸಂಗವನ್ನು ಪ್ರಸ್ತಾಪ ಮಾಡ್ತಾನೆ. ಜೊತೆಗೆ ಲೋಕವೇ ಪೂಜಿಸುವಂತಹ ಶಿವಲಿಂಗಗಳು ಕೆಂಬಾವಿ ಭೋಗಣ್ಣನ ಹಿಂದೆ ಬೆನ್ನತ್ತಿಬಹುದು ಅನ್ನುವಂಥ ವಿಷಯವನ್ನು ಪ್ರಸ್ತಾಪ. ಈ ಸಾಧನೆ ಅತ್ಯಪೂರ್ವವಾದಂಥ ಸಾಧನೆಗಳು. ಈ ಸಾಧನೆಗಾಗಿ ಇವರನ್ನು ಗೌರವಿಸಬೇಕು ಹೊರತಾಗಿ ಇವರು ಕೀಳು ಕುಲದವರು ಅಂಥೇಳಿ ಇವರನ್ನು ತಿರಸ್ಕರಿಸುವುದು, ಇವರಿಗೆ ಅನಾದರ ತೋರಿಸುವಂಥದ್ದು ಜ್ಞಾನಿಗಳ ಲಕ್ಷಣ ಅಲ್ಲ, ಅದು ಮಾನವೀಯತೆ ಅಲ್ಲ ಅನ್ನೋದನ್ನು ಬಹಳ ಸ್ಪಷ್ಟವಾದ ಮಾತಿನಲ್ಲಿ ಜೇಡರದಾಶಿಮಯ್ಯ ಹೇಳೋದನ್ನಿಲ್ಲಿ ನಾವು ಗಮನಿಸಬಹುದು. ಹೀಗೆ ಗಂಡು ಹೆಣ್ಣು ಅನ್ನುವಂಥ ತಾರತಮ್ಯ, ಜಾತಿಯಿಂದ ಶ್ರೇಷ್ಠ ಕನಿಷ್ಠ ಅನ್ನುವಂಥ ತಾರತಮ್ಯ, ಎಲ್ಲ ತಾರತಮ್ಯಗಳನ್ನು ವಚನಕಾರರು ತಿರಸ್ಕರಿಸಿದರು ಮತ್ತು ವಿರೋಧಿಸಿದರು. ಇದರ ಜೊತೆಗೆ ವಚನಕಾರರ ಆಲೋಚನೆಯ ಚಿಂತನೆಯ ಬಹಳ ಮುಖ್ಯವಂತ ಮತ್ತೊಂದು ಗುಣ ಅಂದರೆ ಅವರಲ್ಲಿ ಇದ್ದಂಥ ಮಾನವ ಪರವಾದಂತಹ ನಿಲುವುಗಳು.
ಉದಾಹರಣೆಗೆ ಬಹಳಷ್ಟು ಜನ ಹಿಂದಿನಿಂದ ಈ ಮನುಷ್ಯ ಜನ್ಮ ಅನ್ನುವಂಥದ್ದು ಹೀನ, ಸಂಸಾರ ಅನ್ನುವಂಥದ್ದು ಹೇಯ ಅನ್ನುವಂಥ ಆಲೋಚನೆಗಳಿವೆ. ಆದರೆ ವಚನಕಾರರು ಇದನ್ನು ಒಪ್ಪಿಕೊಂಡಿಲ್ಲ. ಉದಾಹರಣೆಗೆ ಹರಿಹರನ ನಾಯಕರು ಕೈಲಾಸದಿಂದ ಭೂಮಿಗೆ ಬರುವಂಥ ಸಂದರ್ಭದಲ್ಲಿ ಅವರು ಭೂಮಿಗೆ ಬರೋದಕ್ಕೆ ಹಿಂಜರಿತಾರೆ. ಅಲ್ಲಿ ಹುಸಿ ಇದೆ, ಮೋಸ ಇದೆ, ದಂಭ ಇದೆ, ವಂಚನೆ ಇದೆ, ಹಸಿವಿದೆ ಅಂತ. ಆದರೆ ವಚನಕಾರರು ಭೂಲೋಕದ ಈ ಗುಣಗಳನ್ನು ಅವರು ಸಹಜವಾಗಿ ಒಪ್ಪಿಕೊಂಡಿದ್ದಾರೆ. ಅಂದರೆ ಹಸಿವಾಗಲಿ, ನಿದ್ದೆ ಆಗಲಿ, ನೀರಡಿಕೆ ಆಗಲಿ, ಇವು ಜೀವಿಗೆ ಸಹಜವಾದಂಥ, ಇವು ಸಾಧನೆಗೆ ಅಡ್ಡಿ ಅಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ಉದಾಹರಣೆಗೆ ಈ ವಚನವನ್ನು ಗಮನಿಸಬಹುದು. ಹಸಿವೆಂಬ ಹೆಬ್ಬಾವು ಬಸಿರ ಬಂದು ಹಿಡಿದಡೆ ವಿಷವೇರಿತ್ತಯ್ಯ ಆಪಾದ ಮಸ್ತಕಕ್ಕೆ, ಹಸಿವಿಗನ್ನವನಿಕ್ಕಿ ವಿಷವನಿಳುಹಬಲ್ಲಡೆ ವಸುದೆಯೊಳಗಾತನೆ ರಾಮನಾಥ. ಒಂದು ಶರಣರು ಈ ಲೋಕದ ಬಗೆಗೆ, ಈ ಸಂಸಾರದ ಬಗೆಗೆ, ಇಲ್ಲಿರುವಂಥ ಹಸಿವಿನ ಬಗೆಗೆ ಹೊಂದಿದಂಥ ನಿಲುವಿನ ಕಡೆಗೆ ಈ ವಚನ ನಮ್ಮ ಗಮನವನ್ನು ಸೆಳೆಯುತ್ತದೆ. ಇಲ್ಲಿ ಹಸಿವು ಅನ್ನೋದಕ್ಕೆ ಎರಡು ಅರ್ಥ ಇದೆ. ಒಂದು ಹೊಟ್ಟೆ ಹಸಿವು, ಇನ್ನೊಂದು ಕಾಮದ ಹಸಿವು. ಹೊಟ್ಟೆ ಹಸಿದಾಗ ಅನ್ನವನ್ನು ಊಟ ಮಾಡೋದು, ಅದರಿಂದ ಹಸಿವು ತಣೆದು ವ್ಯಕ್ತಿ ಆರೋಗ್ಯಕರವಾಗಿರುವಂಥದ್ದು ಒಂದು ಲೋಕದ ನಡೆ. ಹಾಗೆಯೇ ಒಂದು ಯೌವನದಲ್ಲಿ ಕಾಮದ ಹಸಿವು ಕೂಡ ಅದು ಸಹಜವಾದಂಥದ್ದು. ಅದನ್ನು ನಮ್ಮ ಪರಂಪರೆ ಹೇಯ ಅಂತ ಗಣಿಸಿದ್ದು ಉಂಟು. ಅಂಥ ಹಸಿವು ಉಂಟಾದಾಗ ಹೇಗೆ ಹೊಟ್ಟೆ ಹಸಿವಿಗೆ ಅನ್ನವನ್ನು ಇಕ್ಕಿ ವಿಷಮಯವಾಗಬಹುದಂಥ ಆ ಸಂದರ್ಭವನ್ನು ಮನುಷ್ಯ ಆರೋಗ್ಯಪೂರ್ಣವಾಗಿ ನಿಭಾಯಿಸಿಕೊಂಡು ಬಂದನೋ, ಹಾಗೆ ಈ ಕಾಮದ ಹಸಿವನ್ನು, ಅದರ ವಿಷವನ್ನು ಕಡಿಮೆ ಮಾಡಿಕೊಳ್ಳುವುದಕ್ಕಾಗಿ ವಿವಾಹದಂಥ ಸಂಸ್ಥೆಯನ್ನು ವಚನಕಾರರು ಒಪ್ಪಿದರು, ಅನುಸರಿಸಿದರು. ಇದು ಒಂದು ಗಾರುಡಿಗತನ ಅಂತ ಅವರು ಭಾವಿಸಿದರು. ಈ ಹಿನ್ನೆಲೆಯಲ್ಲಿ ಸಂಸಾರ ಅವರಿಗೆ ಅಸಹ್ಯ ಅಲ್ಲ. ವಚನಕಾರರ ಪ್ರಕಾರ ಸಂಸಾರ ಸಹ್ಯ, ಅಸಹ್ಯ ಅಲ್ಲ ಅನ್ನುವಂಥ ಮಾತನ್ನೇ. ಸೊ ಹೀಗೆ ಏನು ಬಗೆ ಬಗೆಯ ಹಸಿವುಗಳು, ಅಡೆತಡೆಗಳು ಬದುಕಿನಲ್ಲಿ ಎದುರಾಗ್ತವೋ, ಆ ಅಡೆತಡೆಗಳನ್ನು ನಾವು ಜಾಣ್ಮೆಯಿಂದ ಎದುರಿಸುತ್ತಾ ಈ ಸಂಸಾರದ ಸಾಗರವನ್ನು ಈಸಬೇಕು ಅನ್ನುವಂಥದ್ದು ವಚನಕಾರರ ಮುಖ್ಯವಾದಂಥ ಆಶಯ. ಲೋಕದ ಸತಿಯರ ಕೈ ಹಿಡಿದು ನಿರ್ವಾಣ ಸತಿಯನಪ್ಪಿದೆನು, ಮೋಕ್ಷ ಸತಿಯನಪ್ಪಿದೆನು ಅಂತೇಳಿ ಬಸವಣ್ಣ ತನ್ನ ಒಂದು ವಚನದಲ್ಲಿ ಹೇಳ್ತಾನೆ. ಅವನಿಗೆ 2 ಹೆಂಡರು. ಇಲ್ಲಿ ಅಪಾಯ ಏನು ಅಂತಂದರೆ, ಸಾಮಾನ್ಯ ಜನರು ಈ ಸಂಸಾರದಲ್ಲಿಯೇ ಮುಳುಗಿ ಹೋಗುವುದುಂಟು. ಆದರೆ ಜ್ಞಾನಿಗಳು, ಅನುಭಾವಿಗಳು ಇದರಲ್ಲಿ ಮುಳುಗದೆ ಅದನ್ನು ಒಂದು ತೆಪ್ಪವನ್ನಾಗಿ ಮಾಡಿಕೊಂಡು, ಮಾಧ್ಯಮವನ್ನಾಗಿ ಮಾಡಿಕೊಂಡು, ಯಾವುದು ಅಪಾಯಕಾರಿಯೋ ಅದನ್ನೇ ಒಂದು ಮಾಧ್ಯಮವನ್ನಾಗಿ ಮಾಡಿಕೊಂಡು ಗುರಿ ಸೇರುವಂಥ ಒಂದು ವಿಧಾನ ಇದೆಯಲ್ಲ ಶರಣರದು, ಅದು ತುಂಬ ಅಪರೂಪದ್ದು ಅಂತ ಅನ್ನಿಸ್ತದೆ. ನಾನು ಆಗಲೇ ಹೇಳಿದೆ, ಮಾನವ ಪರವಾದಂತಹ ಧೋರಣೆ ವಚನಕಾರರು ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ವಚನ ಇದೆ ಜೇಡರದಾಸಿಮಯ್ಯ ಅವರದು. ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನುಡಿಯದಿರ, ನೀನೆನ್ನಂತೊಮ್ಮೆ ಒಡಲುಗೊಂಡ ನೋಡ ರಾಮನಾಥ ಅನ್ನುವಂಥ.
ಬಹಳ ಆಪ್ತವಾದ ರೀತಿಯಲ್ಲಿ ಜೇಡದಾಸಿಮಯ್ಯನವರು ತಮ್ಮ ಕಷ್ಟ ಸುಖಗಳನ್ನು ಮತ್ತು ತಮ್ಮ ಮನೋಬಲವನ್ನು ಇಲ್ಲಿ ತಮ್ಮ ಆರಾಧ್ಯ ದೈವದ ಜೊತೆಗೆ ಹಂಚಿಕೊಳ್ತಾರೆ. ನೀನು ಒಡಲುಗೊಂಡವನು ದೇಹದಾರಿ, ನಿನಗೆ ಹಸಿವಿದೆ, ನಿದ್ದೆ ಇದೆ, ನಿರಡಿಕೆ ಇದೆ, ನಿನ್ನಲ್ಲಿ ಅವಗುಣಗಳು ತುಂಬಿವೆ ಅಂತ ನನ್ನನ್ನು ನೀನು ಹೀಯಾಳಿಸಬೇಡ. ಮಾನವನಲ್ಲಿ ಕೇವಲ ಈ ಹಸಿವು ಮಾತ್ರ ಇಲ್ಲ, ಅದರಾಚೆಗೆ ಅವನು ಏನೆಲ್ಲ ಸಾಧನೆ ಮಾಡ್ಬೋದು ಅನ್ನೋದನ್ನು ಪರೋಕ್ಷವಾಗಿ ಹೇಳುವ ಹಾಗೆ ಮತ್ತು ತನ್ನ ಸಾಧನೆಯನ್ನು ಮನುಷ್ಯನಾಗಿ ಅವನು ಮಾಡಬಹುದಾದ ಸಾಧನೆಯ ಕಡೆಗೆ ಗಮನ ಸೆಳೆಯುವ ಹಾಗೆ, ಒಡಲುಗೊಂಡವನೆಂದು ನೀನೊಮ್ಮೆ ಜಡಿದು ನುಡಿಯದಿರ. ಈ ಒಡಲುಗೊಂಡ ಮನುಷ್ಯನ ಯಾನ ಇದೆಯಲ್ಲ, ಅದು ಸುಲಭವಾದದ್ದಲ್ಲ. ಒಂದು ವೇಳೆ ನೀನು ನನ್ನ ಹಾಗೆ ಒಮ್ಮೆ ಒಡಲುಗೊಂಡು ನೋಡು, ಆಗ ನಿನಗೆ ಈ ಒಡಲುಗೊಂಡವನ ಕಷ್ಟ ತಿಳಿಯುತ್ತೆ ಅನ್ನುವ ಒಂದು ಭಾವ ಆಪ್ತವಾಗಿ ಇಲ್ಲಿ ನಿರೂಪಿತವಾಗಿರೋದನ್ನು ನಾವು ನೋಡಬಹುದು. ಇದರ ಜೊತೆಗೆ ಈ ಸುಮತ ಪ್ರಶಂಸೆ, ಸ್ವದೈವ ಪ್ರಶಂಸೆ, ಅನ್ಯ ದೈವ ವಿಡಂಬನೆ ಮತ್ತು ಅನ್ಯ ಧರ್ಮ, ಅನ್ಯ ಮತ ವಿಡಂಬನೆಗಳು ಕೂಡ ಜೇಡದಾಸಿಮಯ್ಯನ ವಚನಗಳಲ್ಲಿ ಕಾಣಿಸ್ತವೆ. ಎಲ್ಲರಿಗೂ ಕೂಡ ಇದು ಸಹಜವಾದದ್ದೇ. ಸ್ವದೈವವನ್ನು ಮೆಚ್ಚಿ ಪ್ರಾರ್ಥಿಸುವುದು, ಕೊಂಡಾಡುವುದು, ಅನ್ಯ ದೈವವನ್ನು ವಿರೋಧಿಸುವಂಥದ್ದು. ವೀರಶೈವ ಧರ್ಮಕ್ಕೆ ಸೇರಿದಂಥ ಜೇಡದಾಸಿಮಯ್ಯ ಶಿವನ ಮಹಿಮೆಯನ್ನು ತನ್ನ ಒಂದು ವಚನದಲ್ಲಿ ಹೇಳ್ತಾನೆ. ಶರಧಿಯ ಮೇಲೆ ತಿರೆಯ ಕರಗಿದಂತಿರಿಸಿದೆ, ಅಂಬರಕ್ಕೆ ಗಡಿಗೆ ಬೋದಿಗೆ ಇಲ್ಲದಂತಿರಿಸಿದೆ, ಎಲೈ ಮೃಡನೆ ನೀನಲ್ಲುಳಿದ ದೈವಂಗಳಿಗೆ ಹೌದೇ ರಾಮನಾಥ. ಸಮುದ್ರದ ಮೇಲೆ ಈ ಭೂಮಿ ಇದೆ ಅನ್ನುವಂಥದ್ದು ಪುರಾಣದ ನಂಬಿಕೆ. ಆದಿಶೇಷ ಅದನ್ನು ಹೊತ್ತಿದ್ದಾನೆ ಅನ್ನುವಂಥದ್ದು. ಸಾಗರದ ಮೇಲೆ ಇರುವಂಥ ಈ ಭೂಮಿ ಕರಗದ ಹಾಗೆ ನೀನು ಇಟ್ಟಿದ್ದೀಯಾ. ಮೇಲೆ ಅಂಬರ ಇದೆ, ಆ ಅಂಬರಕ್ಕೆ ಯಾವುದೇ ಗಡಿಗೆ ಮತ್ತು ಬೋದಿಗೆ, ತೊಲೆ, ಕಂಬ ಏನೂ ಇಲ್ಲ. ಇದೊಂದು ಅಚ್ಚರಿ. ಎಲೈ ಮೃಡನೆ ನೀನಲ್ಲದೆ ಉಳಿದ ದೈವಗಳಿಗೆ ಇಂಥ ಒಂದು ಸೃಷ್ಟಿಯನ್ನು ಮಾಡೋದಕ್ಕೆ ಸಾಧ್ಯವಾ ಅಂಥೇಳಿ, ಈ ಸೃಷ್ಟಿ ಇದು ಶಿವನ ರಚನೆಯ ಪಾರಮ್ಯ ಅನ್ನುವ ಅರ್ಥದಲ್ಲಿ ಮಾತಾಡ. ಅಂದರೆ ಇಲ್ಲಿ ತನ್ನ ಇಷ್ಟ ದೈವವಾದ ಶಿವನ ಪ್ರಶಂಸೆ ಮಾಡುವಂಥ ಒಂದು ವಿಚಾರ ಇದೆ. ಇನ್ನು ಅನ್ಯ ಮತ ಮತ್ತು ಅನ್ಯ ದೈವವನ್ನು ವಿಡಂಬಿಸುವಂಥ ಒಂದು ವಚನ ಇದೆ. ಈಶ ನಿಮ್ಮ ಪೂಜಿಸಿದ ಬಳಿಕ ಅನ್ಯ ದೈವಗಳಿಗೆ ಹೇಸಬೇಕು, ಹೇಸದೆ ಅನ್ಯ ದೈವಕ್ಕೆ ಆಸೆ ಮಾಡಿದರೆ ಅವ ನಿಮ್ಮ ಈಶ್ವರಂಗೆ ಹೊರಗು. ದೋಷರಹಿತ ಭಕ್ತರು ಅವನಿಗೆ ಕುಲವೆಂದು ಕೂಸ ಕೊಟ್ಟು ಕೂಡುಂಡರೆ ಮೀಸಲ ಬೋನವ ನಾಯಿ ಮುಟ್ಟಿದಂತೆ ಕಾಣ ರಾಮನಾಥ ಅನ್ನುವಂಥ ವಚನವನ್ನು ನೋಡಿದರೆ ಇಲ್ಲಿ ಪರದೈವದ ವಿಡಂಬನೆ, ತಿರಸ್ಕಾರ ಕಾಣ್ತದೆ. ಇದು ಸ್ವಲ್ಪ ಹೆಚ್ಚು ಕಡಿಮೆ ಮಾಹೇಶ್ವರ ಸ್ಥಳಕ್ಕೆ ಹೊಂದುವಂಥ ಒಂದು ವಚನ. ಈಶ್ವರನನ್ನು ಪೂಜಿಸಿದ ಬಳಿಕ ಈಶ್ವರನಿಗೆ ನಿಷ್ಠನಾಗಿರಬೇಕು ಅನ್ನುವಂಥದ್ದು ಮಾಹೇಶ್ವರ ಸ್ಥಳದ ಒಂದು ಮುಖ್ಯ ಆಶಯ. ಹೀಗೆ ಈಶ್ವರನನ್ನು ಪೂಜಿಸ್ತಾ ಅನ್ಯ ದೈವಗಳ ಕಡೆಗೆ ಅವನು ಮನಸ್ಸು ಮಾಡಿದರೆ ಅದು ಮೀಸಲು ಕಳೆದ ಭಕ್ತಿ ಅಂತ ಅನಿಸ್ಕೊಳ್ತದೆ. ನಿಜವಾದಂಥ ಭಕ್ತ ಇಷ್ಟ ದೈವದ ಕಡೆಗೆ ಸಂಪೂರ್ಣವಾಗಿ ತನ್ನನ್ನು ಸಮರ್ಪಿಸ್ಕೊಳ್ತಾನೆ. ಅವನು ಅನ್ಯ ದೈವಗಳಿಗೆ ಅಸಹ್ಯ ಪಟ್ಕೊಳ್ತಾ ಇರ್ತಾನೆ ಅಥವಾ ಆ ಕಡೆ ಗಮನ ಕೊಡೋದಿಲ್ಲ. ಒಂದು ವೇಳೆ ಹೀಗೆ ಶಿವನನ್ನು ಉಪವಾಸಿಸ್ತಾಲೇ ಅನ್ಯ ದೈವಕ್ಕೆ ಆಶೆ ಮಾಡಿದರೆ ಬೇರೆ ಬೇರೆ ಕಾರಣಕ್ಕೆ, ಐಶ್ವರ್ಯ ಸಿಗ್ಬೋದು,
ಮತ್ತೊಂದು ಯಾವುದೋ ಒಂದು ಶಕ್ತಿ ವಶವಾಗ್ಬೋದು ಅಂತೇಳಿ ಅನ್ಯ ದೈವಕ್ಕೆ ಆಸೆ ಮಾಡಿದರೆ ಅವ ಈಶ್ವರನ ಕೃಪೆಯಿಂದ ಹೊರಗು ಅನ್ನೋದಾಗಿ ಸ್ಪಷ್ಟವಾಗಿ ಹೇಳ್ತಾರೆ. ಅಷ್ಟೇ ಅಲ್ಲ, ಭಕ್ತರು ಅಂಥವನಿಗೆ ಅಂದರೆ ಅನ್ಯ ದೈವಕ್ಕೆ ಎಳಸಿದಂಥ ಅಂಥವನಿಗೆ ಅವನು ತಮ್ಮ ಕುಲದವನಂತೇಳಿ ಕೂಸು ಕೊಟ್ಟರೆ, ಕೂಡಿ ಉಂಡರೆ ಮೀಸಲಿಟ್ಟ ಭುವನವನ್ನು, ಮೀಸಲಿಟ್ಟ ನೈವೇದ್ಯವನ್ನು ನಾಯಿ ಮುಟ್ಟಿದ ಹಾಗೆ ಅದು ಅಪವಿತ್ರವಾದದ್ದು, ಅದು ಸಲ್ಲದು, ಅಂಥವ್ರ ಜೊತೆ ಕೂಡಿ ಉಣ್ಣೋದಾಗಲಿ, ಅಂಥವ್ರ ಜೊತೆ ಸಂಬಂಧ ಬೆಳೆಸೋದಾಗಲಿ ಸಲ್ಲದು ಅನ್ನೋ ಮಾತನ್ನು ಹೇಳೋದನ್ನು ನೋಡಿದರೆ ಸ್ವಮತ ಮತ್ತು ಸ್ವದೈವ ನಿಷ್ಠೆ ವಚನಕಾರರಲ್ಲಿ ಎಷ್ಟಿತ್ತು ಅನ್ನೋದು ನಮಗೆ ಸ್ಪಷ್ಟವಾಗಿ ವ್ಯಕ್ತ ಆಗುವುದನ್ನು ನೋಡ್ಬೋದು. ಹೀಗೆ ಜಯಗೌಡ ದಾಸಿಮಯ್ಯನ ವಚನಗಳಲ್ಲಿ ಸಮಾಜದ ವಿವಿಧ ಮುಖಗಳು, ತನ್ನ ಸಾಧನೆಯ ಅನುಭವದ ನಿರೂಪಣೆ, ಸ್ವಮತ ಪ್ರಶಂಸೆ, ಸುದೈವ ಪ್ರಶಂಸೆ, ಅನ್ಯಮತ ನಿಂದನೆ, ಅನ್ಯ ಧರ್ಮ ವಿಡಂಬನೆಗಳು, ಹೀಗೆ ಬೇರೆ ಬೇರೆ ಭಾವಗಳು ಅವರ ವಚನಗಳಲ್ಲಿ ಚರ್ಚಿತವಾಗಿರುವುದನ್ನು ಗಮನಿಸ್ಬೋದು. ಜಯಗೌಡ ವಚನಗಳು ತುಂಬ ಸರಳ, ಆದರೆ ಅಷ್ಟೇ ಅರ್ಥಗರ್ಭಿತ. ಸ್ವಲ್ಪ ಹೆಚ್ಚು ಕಡಿಮೆ ಏನು ವಚನದ ಮೂಲ ಸ್ವರೂಪಕ್ಕೆ ಅಥವಾ ವಚನಗಳ ಪ್ರಾರಂಭದ ಹಂತಕ್ಕೆ ಜಯಗೌಡ ದಾಸಿಮಯ್ಯನ ವಚನಗಳು ಒಂದು ನಿದರ್ಶನಗಳ ಹಾಗೆ ಇವೆ. ಇವುಗಳು ರಚನೆಯಲ್ಲಿ, ಗಾತ್ರದಲ್ಲಿ ಹಿರಿದಾಗಿವೆ, ಆದರೆ ಅವು ಹಿರಿದಾದಂಥ ಅರ್ಥವನ್ನು ಒಳಗೊಂಡಿವೆ ಅನ್ನುವಂಥದ್ದು ಮುಖ್ಯ. ಹೇಳಬೇಕಂತ ವಿಚಾರಗಳನ್ನ ಜಯಗೌಡ ದಾಸಿಮಯ್ಯ ತರ್ಕಬದ್ಧವಾಗಿ ನಿರೂಪಿಸ್ತಾನೆ. ಅಲ್ಲಿ ಯಾವುದೇ ಆವೇಶಗಳಾಗಲಿ ಅಥವಾ ಉಗ್ರತೆಯಾಗಲಿ ಕಾಣೋದಿಲ್ಲ. ಶಾಂತವಾಗಿಯೇ ಎಲ್ಲವನ್ನು ಅವನು ವಿರೋಧಿಸ್ತಾ ಒಂದು ಮನವೊಲಿಸುವ ಧಾಟಿಯಲ್ಲಿ ಅವನು ವಚನಗಳನ್ನು ರಚನೆ ಮಾಡಿದ್ದಾಗಿ ಕಂಡುಬರ್ತದೆ. ನಾನು ಮೊದಲನೇ ಅವಧಿಯಲ್ಲಿ ಹೇಳಿದ ಹಾಗೆ ಡಾಕ್ಟರ್ ಎಲ್ ಬಸವರಾಜು ಅವರ ಜಯಗೌಡ ದಾಸಿಮಯ್ಯನ ವಚನಗಳು ಅನ್ನುವಂಥ ಪುಸ್ತಕ ನಿಮ್ಮ ಪಠ್ಯಕ್ಕೆ ಅಳವಡಿಸಿರುವಂಥ ವಚನಗಳ ಅಭ್ಯಾಸಕ್ಕೆ ಒಂದು ಮಹತ್ವದ ಆಕರ ಆಗ್ತದೆ. ಅದನ್ನು ನೀವು ಹೆಚ್ಚು ಪರಾಮರ್ಶೆ ಮಾಡಿ ಅಂತ ನಾನು ಈ ಮೂಲಕ ನಿಮಗೆ ಸೂಚಿಸೋದಕ್ಕೆ ಬಯಸ್ತೇನೆ.